ಲಾಸ್ಟ್ ವೀಡಿಯೋದಾಗ ಏನು ಡಿಸ್ಕಸ್ ಮಾಡಿದ್ವಿ ನಾವು ಎಲ್ಲಿಗೆ ನಿಂತಿತ್ತು ಅಂದ್ರೆ ಕೋಆಗುಲೇಷನಿಗೆ ನಿಂತಿತ್ತು. ಕೋಆಗುಲೇಷನ್ ಆರ್ ಪ್ರೆಸಿಪಿಟೇಷನ್. ಒಂದು ಕೊಲೈಡನ್ನು ಕೋಆಗುಲೇಟ್ ಆರ್ ಪ್ರೆಸಿಪಿಟೇಟ್ ಮಾಡ್ಬೇಕಂದ್ರೆ ಅದ್ರದ್ದು ಚಾರ್ಜ್ ಹೋಗಿಸ್ಬೇಕು. However, if we do something and remove the charge on the colloidal particles, on the DP particles, they will settle down. So that itself is coagulation. ಇದನ್ನು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ವೇರಿಯಸ್ ಮೆಥಡ್ಸ್ ಇದ್ವು. ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್, ಮಿಕ್ಸಿಂಗ್ ಆಫ್ ಟು ಅಪೋಸಿಟ್ಲಿ ಚಾರ್ಜ್ ಸಾಲ್ಟ್ಸ್, ಇನ್ನೊಂದಿಷ್ಟು ಮೆಥಡ್ಸ್ ಇದ್ವು. ಬಟ್ ನಮ್ಮ ಸಿಲೆಬಸ್ಸಿಗೆ ಡೀಟೇಲ್ ಒಳಗೆ ಡಿಸ್ಕಸ್ ಮಾಡೋದು ಯಾವುದು ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್. ವಿ ಆರ್ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ ಇಟ್. ಓಕೆ, ಒಂದು ಸೆಕೆಂಡ್. ಓಕೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಈ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು. ಇದು AS2S3 ಸಾಲ್, ಇದ್ರದ್ದು ಆರ್ಸೆನಿಕ್ ಸಲ್ಫೈಡ್ ಸಾಲ್, ಇದ್ರದ್ದು ಚಾರ್ಜ್ ನೆಗೆಟಿವ್. ಈ ನೆಗೆಟಿವ್ ಕೊಲೈಡ್ ಇದನ್ನು ನಾನು ಏನು ಮಾಡಬೇಕು, ಪ್ರೆಸಿಪಿಟೇಟ್ ಮಾಡಬೇಕು ಅಥವಾ ಕೋಆಗುಲೇಟ್ ಮಾಡಬೇಕು. ಸೊ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮೆಥಡ್ಲೆ ನಾನು NaCl ಹಾಕಿದ್ದೆ. ಒಂದು ಎಲೆಕ್ಟ್ರೋಲೈಟ್, ಯಾವ ಎಲೆಕ್ಟ್ರೋಲೈಟ್ NaCl ಹಾಕಿದ್ದೆ. NaCl ಒಳಗಿಂದ Na ಪ್ಲಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಇದಕ್ಕೆ ನೆಗೆಟಿವ್ಲಿ ಚಾರ್ಜ್. ಸೊ ಇದಕ್ಕೆ NaCl ಭಾಳಷ್ಟು ಹಾಕಿದ ಕೂಡ ಏನಾಗುತ್ತೆ, ಇದ್ರಾಗಿನ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಬಂದು ಈ ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ದು ಚಾರ್ಜ್ ಹೋಗಿಸ್ಬಿಡ್ತು. ಸೊ ಅವೆಲ್ಲ ಕೆಳಗೆ ಕೂತ್ಬಿಟ್ಟು. ಓಕೆ, ಇದು ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಟು ಕೋಆಗುಲೇಟ್ ಸಾಲ್, ಟು ಕೋಆಗುಲೇಟ್ ಕೊಲೈಡ್. ಇಲ್ಲಿ ನಮಗೆ ಇಲ್ಲಿಂದ ಡಿಸ್ಕಷನ್ ನಾವು ಕಂಟಿನ್ಯೂ ಮಾಡೋಣ. ಈಗ ಇದು ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡ್. ಸೊ ಟು ಕೋಆಗುಲೇಟ್ ದಿಸ್ ಟು ಪ್ರೆಸಿಪಿಟೇಟ್ ದಿಸ್ ಐ ಆಡೆಡ್ ಎಲೆಕ್ಟ್ರೋಲೈಟ್, NaCl ಹಾಕಿದೆ. ಈಗ ಹಾಕೋ ಮುಂದೆ ಇದ್ರಾಗಿಂದ ಕ್ಯಾಟಯಾನ್ ಅಂದರೆ Na ಪ್ಲಸ್ ಮೇಲೆ ಫೋಕಸ್ ಇರ್ಬೇಕು. ನಂದು ಎದಕ್ಕೆ Na ಪ್ಲಸ್ ಮೇಲೆ ಫೋಕಸ್ ಇರಬೇಕು, ಕ್ಯಾಟಯಾನ್ ಮೇಲೆ ಯಾಕೆ ಫೋಕಸ್ ಇರಬೇಕು ಅಂದ್ರೆ ಇಲ್ಲಿ ಇರೋ ಕೊಲೈಡ್ ನೆಗೆಟಿವ್ಲಿ ಚಾರ್ಜ್ ಕೊಲೈಡ್. ಸೊ ನೆಗೆಟಿವನ್ನ ಹೋಗಿಸ್ಬೇಕಂದ್ರೆ ನಂಗೆ ಪಾಸಿಟಿವ್ ಬೇಕು. ನೆಗೆಟಿವ್ ಚಾರ್ಜ್ ಹೋಗಿಸಿ ಅದನ್ನು ಹಿಂಗೆ ಕೆಳಗೆ ಕೂಡಿಸ್ಬೇಕು ಅಂದರೆ ನನಗೆ ಪಾಸಿಟಿವ್ ಅಯಾನ್ ಬೇಕು. ಸೊ NaClನಾಗಿಂದ Na ಪ್ಲಸ್ ಕಡೆ ನನ್ನ ಕಾನ್ಸಂಟ್ರೇಷನ್ ಇರ್ತದೆ. ಈ ಪಾಸಿಟಿವ್ ಅಯಾನ್, the ion which is responsible for the coagulation of the colloid, let's go carry the ion which is responsible for the coagulation of the colloid or precipitation of the colloid is called coagulating ion or flocculating ion. ಆ ioniಗೆ ಒಂದು ಹೆಸರು ಇದೆ, ಏನದು, coagulating ion or flocculating ion. So in case of arsenic sulfide salt ಅನ್ನು precipitate coagulate ಮಾಡಕ್ಕೆ, which is a flocculating ion in NaCl, and not Cl minus, it is Na plus because it is negatively charged, and our flocculating ion or coagulating ion is positively charged, that is Na plus. So ಈ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಂತ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು. ಇಲ್ಲಿ ನಿಮ್ಗೆ ನಾನು ಫೆರಿಕ್ ಹೈಡ್ರಾಕ್ಸೈಡ್ ಕೊಲೈಡ್ ಕೊಡ್ತೀನಿ. ಇದನ್ನು ಕೋಆಗುಲೇಟ್ ಮಾಡಿರಿ, ಇದನ್ನು ಪ್ರೆಸಿಪಿಟೇಟ್ ಮಾಡಿರಿ ಯೂಸಿಂಗ್ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಓಕೆ, ನಾನು ಅದೇನೋ ಮಾಡೋಕ್ಕೆ ಹೋದೆ, ಅದು ಸ್ಟಾಪ್ ಆಗೋದು, ರೆಕಾರ್ಡಿಂಗ್ ಲಾಕ್ ಆಗ್ಬಿಡ್ತು. ರೆಕಾರ್ಡಿಂಗ್ ಸ್ಟಾಪ್ ಆಗ್ಬಿಡ್ತು. ಈಗ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ ಕೊಟ್ಟಿನಿ. ಇಲ್ಲಿ ಆ್ಯಸ್ ದ ಫಿಗರ್ ಇಂಡಿಕೇಟ್ಸ್ ಇಟ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್. ಇದನ್ನ ಈಗ ಕೋಆಗುಲೇಟ್ ಮಾಡಿರಿ ಅಂತ ಹೇಳ್ತೀನಿ. ಇದನ್ನು ಕೋಆಗುಲೇಟ್ ಮಾಡೋಕ್ಕೆ ನಿಮಗೆ 3 ಆಪ್ಷನ್ಸ್ ಕೊಟ್ಟಿನಿ. ಅಂದರೆ ಇವು ಫ್ಲಾಕ್ಯುಲೇಟಿಂಗ್ ಅಯಾನ್ ಅಥವಾ ಕೋಆಗುಲೇಟಿಂಗ್ ಅಯಾನ್. ಯಾಕೆ, ವಾಟ್ ಈಸ್ ಕೋಆಗುಲೇಟಿಂಗ್ ಅಯಾನ್ ಆರ್ ಫ್ಲಾಕ್ಯುಲೇಟಿಂಗ್ ಅಯಾನ್? ದ ಅಯಾನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ coagulation of this colloid because this is positively charged. So positively charged colloid ಅನ್ನು coagulate ಮಾಡಬೇಕಂದ್ರೆ obviously we should focus on negative ion. ಅಂದರೆ ಆಗಲೇ in the previous example ಇದು ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡ್ ಇತ್ತು. ಸೊ NaCl ಒಳಗೆ ಯಾವ ಅಯಾನ್, Na ಪ್ಲಸ್ ಕ್ಯಾಟ್ ಅಯಾನ್ ಕಡೆ ಫೋಕಸ್ ಮಾಡಿದ್ವಿ ಬಿಕಾಸ್ ದಿಸ್ ವಾಸ್ ನೆಗೆಟಿವ್ಲಿ ಚಾರ್ಜ್ಡ್.
ದಿಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಸೊ ವಿ ಶುಡ್ ಫೋಕಸ್ ಆನ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಹಂಗಂದ್ರೆ ಹಿಂಗೆ ಅಯಾನ್ಸ್ ಹಿಂಗೆ ಫ್ರೀ ಸಿಗಂಗಿಲ್ಲ, ಬಟ್ ಫ್ಲಾಕ್ಯುಲೇಟಿಂಗ್ ಅಯಾನ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಈಗ ನಂಗೆ CL- ಬೇಕಂದ್ರೆ NaCl ಅಥವಾ CaCl2 ಇದ್ರಾಗಿಂದ ತೊಗೊಂಬರ್ಬೇಕು ನಾನು. ಹಂಗೆ ಬರೀ ಅಯಾನ್ ಅಷ್ಟು ಫ್ಲಾಕ್ಯುಲೇಟಿಂಗ್ ಅಯಾನ್ ಅಷ್ಟು ಹಾಕಿಲ್ಲ, ಪೂರ ಎಲೆಕ್ಟ್ರೋಲೈಟ್ ಹಾಕಿಲ್ಲ. ಬರೀ CL- ಬರೀ SO4- ಸಿಗಂಗಿಲ್ಲ ನಮ್ಗೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು ವಿ ಆರ್ ಫೋಕಸಿಂಗ್ ಆನ್ ಫ್ಲಾಕ್ಯುಲೇಟಿಂಗ್ ಅಯಾನ್. ಸೊ Cl- SO4- 2 PO4- 3 ಫಾಸ್ಫೇಟ್, ಸಲ್ಫೇಟ್ ಆ್ಯಂಡ್ ಕ್ಲೋರೈಡ್ 3 ನೆಗೆಟಿವ್ ಅಯಾನ್ ನಿಮ್ಗೆ ನಾನು ಕೊಟ್ಟೀನಿ. ಈ 3 ನೆಗೆಟಿವ್ ಅಯಾನ್ ಒಳಗೆ ಈ ಫೆರಿಕ್ ಹೈಡ್ರಾಕ್ಸೈಡ್ ಸಾಲನ್ನು ಕೋಆಗುಲೇಟ್ ಮಾಡೋಕ್ಕೆ ಯಾವ್ದು ಹಾಕ್ತೀರಿ ಅಂತ ನಿಮಗೆ ಕೇಳಿದ್ರು, ಏನು ಹೇಳ್ತೀರಿ? ನಾನು ಈ 3ರಾಗ ಇದನ್ನು ಹಾಕ್ತೀನಿ, PO4- 3 ಹಾಕ್ತೀನಿ. ಅಥವಾ ಹಾಕಿದರೆ ಇದಕ್ಕೆ ಸಣ್ಣತನ PO4- 3 ಹಾಕಿದರೆ ಇದನ್ನು PO4- 3 ಅಯಾನ್ ಇದ್ದಿದ್ದು ಎಲೆಕ್ಟ್ರೋಲೈಟ್ ಇದಕ್ಕೆ ಹಾಕಿ ಇದನ್ನು ಕೋಆಗುಲೇಟ್ ಮಾಡೋದು ಸಣ್ಣತನ, ರಾದರ್ ದನ್ ದಿಸ್ ಆ್ಯಂಡ್ ದಿಸ್. ಎದಕ್ಕೆ ಅಂದ್ರೆ ಇದ್ರ ಮೇಲೆ ಚಾರ್ಜ್ ಹೈಯೆಸ್ಟ್ ಐತಿ. ಅದ್ರ ಮೇಲೆ ಚಾರ್ಜ್ ಹೈಯೆಸ್ಟ್ ಇರ್ತೈತಿ, ಯಾವ ಫ್ಲಾಕ್ಯುಲೇಟಿಂಗ್ ಅಯಾನ್ ಮೇಲೆ ಚಾರ್ಜ್ ಹೈಯೆಸ್ಟ್ ಇರ್ತೈತಿ, ದ್ಯಾಟ್ ವಿಲ್ ಬಿ ಮೋಸ್ಟ್ ಎಫೆಕ್ಟಿವ್ ಇನ್ ಕೋಆಗುಲೇಟಿಂಗ್ ಅ ಕೊಲೈಡ್ ಆರ್ ಇನ್ ಪ್ರೆಸಿಪಿಟೇಟಿಂಗ್ ಅ ಕೊಲೈಡ್. ಇದಕ್ಕೆ ಚಾರ್ಜ್ ಜಾಸ್ತಿ ಇದ್ರೆ ಯಾಕೆ ಇದು ಮೋಸ್ಟ್ ಎಫೆಕ್ಟಿವ್? ಇದು ಹಿಂಗಿತ್ತಂಗೆ, ಈಗ ನಿಮ್ಗೆ ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊತೀರಿ ಅಂದ್ಕೊಳ್ಳಿ. ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟು ಜನರಲಿ 250 mg ಅಥವಾ 500 mg ಇರ್ತಾವೆ. 250 mgದು ಕೊಟ್ಟಿದ್ರು ಅಂದರೆ ಟ್ಯಾಬ್ಲೆಟ್ಸು, ಅದನ್ನು 6 days ಕೋರ್ಸ್ ಕೊಟ್ಟಿರ್ತಾರೆ. 500 mg ಕೊಟ್ಟಿದ್ರು ಅಂದರೆ 3 days ಕೋರ್ಸ್ ಕೊಟ್ಟಿರ್ತಾರೆ. ಅಂದರೆ 500 mg ಇದ್ದಿದ್ದು ಗುಳಿಗೆ 3 ದಿವಸ ಕೆಲಸ ಮುಗಿಸ್ತದೆ. 250 mg ಇದ್ದಿದ್ದು ಪ್ಯಾರಾಸಿಟಮಾಲ್ ಗುಳಿಗೆ 1 ವಾರ ಬೇಕು ಅದಕ್ಕೆ. ಅಂದರೆ ಇದು ಲೂಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೆಡಿಕಲ್ ಟರ್ಮ್ಸ್, ನಾನು ಸ್ಟ್ರಿಕ್ಟ್ಲಿ ಡಾಕ್ಟರ್ ಅಂತ ಮಾತಾಡ್ತೀನಿ, ಅಂದರೆ ನಿಮಗೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. 250 mg paracetamol tablet and 500 mg paracetamol tablet, if you compare, obviously 500 mg is most efficient, but it will be obviously having its own side effects. ಅದಕ್ಕೆ ಅವರು ಸ್ವಲ್ಪ ಆರಾಮಿಲ್ಲ ಅಂದ್ಕೊಂಡು 500 mg ತೊಗೊಂಡು ಕೊಟ್ಬಿಡಂಗಿಲ್ಲ, ಬರೀ 250 mg ಟ್ರೈ ಮಾಡಿ ನೋಡ್ತಾರೆ. ವರ್ಕೌಟ್ ಆಗಲಿಲ್ಲ, ಆಮೇಲೆ ಡೋಸೇಜ್ ಜಾಸ್ತಿ ಮಾಡ್ತಾರೆ. ಸೊ 500 mg ಕ್ಯೂರ್ಸ್ ಇನ್ 3 days, ಬಟ್ 250 mg ಟೇಕ್ಸ್ 1 week. ಬಟ್ ಇದು ಕಫ್ ಸಿರಪ್ನಾಗ ವರ್ಕ್ ಆಗಲ್ಲ. 10 ml ಬರ್ದ 20 ml ತೊಗೊಳೋನು ಅರ್ಧ ಬಾಟ್ಲಿ ಕುಡಿದ್ಬಿಡು ತಡಿ, ಇಟ್ ಡಸಂಟ್ ವರ್ಕ್ ಔಟ್ ಲೈಕ್ ದಟ್, ಬಿಕಾಸ್ ಕಫ್ ಸಿರಪ್ ಒಳಗೆ ಆಲ್ಕೋಹಾಲ್ ಕಂಟೆಂಟ್ ಇರ್ತೈತಿ, ತಲೆ ತಿರುಗಂಗೆ ಆಗುತ್ತೆ, ಭಾಳ ತಿರುಗುತ್ತೆ. ನೀವು ಲಕ್ಷ ಕೊಟ್ಟಿರ್ಬೋದು ಆರಾಮಿಲ್ದಾಗ ಕಫ್ ಸಿರಪ್ ಹಿಂಗೆಲ್ಲ ತೊಗೊಂಡಾಗ ಇಡೀ ದಿವಸ, ಇಫ್ ಯು ಟೇಕ್ ಇಟ್ ಇನ್ ದ ಮಾರ್ನಿಂಗ್, ಇಡೀ ದಿವಸ ಡಿಸಿನೆಸ್ ಆ ಥರ ನಿದ್ದೆ ಬಂದಂಗೆ ಫೀಲಿಂಗ್ ಇರ್ತೈತಿ. ಸೊ ಕಫ್ ಸಿರಪ್ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ತೊಗೋಬೇಕು. ಇದನ್ನು ಯಾಕೆ ನಾ ಟ್ಯಾಬ್ಲೆಟದ್ದು ಸಿರಪ್ ಯಾಕೆ ಮಾತಾಡಿದೆ ಅಂದ್ರೆ, ಹೈಯರ್ ದ ಡೋಸೇಜ್ ಹೈಯರ್ ವಿಲ್ ಬಿ ದ ಪವರ್, ಹೈಯರ್ ವಿಲ್ ಬಿ ಇಟ್ಸ್ ಎಫಿಷಿಯನ್ಸಿ. ಸೊ ಇಲ್ಲೇ ಈ 3 ಅಯಾನ್ಸ್ ಒಳಗೆ ಇದ್ರ ಚಾರ್ಜ್ ಹೈಯೆಸ್ಟ್ ಐತಿ. ಸೊ ಇದಕ್ಕೆ ಹೈಯೆಸ್ಟ್ ಪವರ್ ಟು ಕೋಆಗುಲೇಟ್ ದಿಸ್. ಸೊ ಇಫ್ ಯು ಗಿವ್ ಮಿ 3 choices, this which one will you add to coagulate ferric hydroxide salt which is positively charged? Positively charged ಸಾಲಿಗೆ ನೆಗೆಟಿವ್ ಅಯಾನ್ ಈಸ್ ಅ ಫ್ಲಾಕ್ಯುಲೇಟಿಂಗ್ ಅಯಾನ್. ಸೊ ಅಂದರೆ ಡೈರೆಕ್ಟ್ಲಿ ಅಯಾನ್ ಅಷ್ಟು ಹಾಕೋಕ್ಕಾಗಲ್ಲ, ಅದ್ರಾಗಿಂದ ಎಲೆಕ್ಟ್ರೋಲೈಟ್ ಹಾಕ್ಬೇಕು. ಆ ಎಲೆಕ್ಟ್ರೋಲೈಟ್ನಾಗಿಂದ ಅಯಾನ್ ಕಡೆ ಫೋಕಸ್ ಮಾಡಬೇಕು, ಆ್ಯನ್ ಅಯಾನ್ ಕಡೆ. ಆಗಲೇ ಕ್ಯಾಟ್ ಅಯಾನ್ ವಾಸ್ ಫ್ಲಾಕ್ಯುಲೇಟಿಂಗ್ ಅಯಾನ್, ನೋ ಆ್ಯನ್ ಅಯಾನ್ ಈಸ್ ಫ್ಲಾಕ್ಯುಲೇಟಿಂಗ್ ಅಯಾನ್, ಬಿಕಾಸ್ ದ ಸಾಲ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಸಾಲ್ಗೆ ಏನು ಚಾರ್ಜ್ ಇರ್ತೈತಿ ಅದರ ಅಪೋಸಿಟ್ ಅಯಾನ್ ಕಡೆ ನೋಡ್ಬೇಕು. ಇದು ಪಾಸಿಟಿವ್ಲಿ ಚಾರ್ಜ್ಡ್, ಸೊ ಆ್ಯನ್ ಅಯಾನ್ ಕಡೆ ನೋಡ್ಬೇಕು. ಸೊ ಈ 3 ಅಯಾನ್ ಒಳಗೆ ಯಾವುದು? PO4- 3. ಇಲ್ಲಿ ನಾನು ಆರ್ಡರ್ ಬರ್ದೀನಿ. ಇಲ್ಲಿ ಇನ್ನೊಂದು ಅಯಾನ್ ಆ್ಯಡ್ ಮಾಡೀನಿ, ಫೆರ್ರೋಸೈನೈಡ್ ಅಯಾನ್ FeCN6-4. ಇದ್ರ ಮೇಲೆ -3, ಇದ್ರ ಮೇಲೆ -2, ಇದ್ರ ಮೇಲೆ -1. ಈ 3 ಹೈಯೆಸ್ಟ್ ಯಾವುದು? ಇದು. ಬಟ್ ಇದು -4 ಇದ್ದಿದ್ದು ಒಂದು ಆ್ಯನ್ ಅಯಾನ್ ಬಂತಂದ್ರೆ, ಸೊ ದಿಸ್ ವಿಲ್ ಬಿ ದ ಆರ್ಡರ್. FeCN6-4 ಹ್ಯಾಸ್ greater efficiency than PO4- 3. This has greater efficiency than this has greater efficiency. Efficiency for what? To coagulate a positively charged colloid to positively charged salt. ಇದು ಎಲ್ಲಿಂದ ಅಯಾನ್ ಬಂತಂದ್ರೆ ಇದ್ರಾಗಿಂದ ಬಂತು, ಕ್ಯಾಲ್ಸಿಯಂ ಫೆರ್ರೋಸೈನೈಡ್ ಅದರಾಗಿಂದ ಅಯಾನ್ ಬಂತು. ಇದು ಇದರಾಗಿಂದ ಬಂತು NaCl, ಇದು Na2SO4, ಇದು Ca3PO4 twice. ಹಂಗೆ ಭಾಳ ಹೇಳ್ಬೋದು. ಎಲೆಕ್ಟ್ರೋಲೈಟ್ನಾಗಿನ ಅಯಾನ್ ಅಷ್ಟೇ ಫೋಕಸ್ ಮಾಡ್ತೀವಿ. ಯಾವ ಅಯಾನ್ ಕಡೆ ಫೋಕಸ್ ಮಾಡ್ತೀವಿ? ಆ್ಯನ್ ಅಯಾನ್, ಬಿಕಾಸ್ ಆ್ಯನ್ ಅಯಾನ್ ಇಸ್ ಫ್ಲಾಕ್ಯುಲೇಟಿಂಗ್ ಅಯಾನ್, ಬಿಕಾಸ್ ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಸಾಲ್ಟ್. ಸೊ ಹೈಯೆಸ್ಟ್ ಪವರ್ ಇದು.
ಸೊ ಈಗ ನಾ ಏನು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದೆ, ಇದ್ರ ಬೇಸ್ ಒಂದು ರೂಲ್ ಐತಿ, ಅದಕ್ಕೆ ನಾವು ಹಾರ್ಡಿ-ಸ್ಕಲ್ಸ್ ರೂಲ್ ಅಂತ ಕರಿತೀವಿ. ಹಾರ್ಡಿ-ಸ್ಕಲ್ಸ್ ರೂಲ್ ಇಲ್ಲೇ ಐತಿ. ಹಾರ್ಡಿ-ಸ್ಕಲ್ಸ್ ರೂಲ್: greater the valency of the flocculating ion added, greater is its power to cause precipitation. Repeat ಮಾಡ್ತೀನಿ: greater the valency of the flocculating ion added, greater is its power to cause precipitation. greater the valency of flocculating ion, valency ಅಂದ್ರೆ ಇದು ಚಾರ್ಜ್ ಬಗ್ಗೆ ಮಾತಾಡ್ತಾರೆ. flocculating ion, greater is its power to cause a precipitation. ಸೊ ಇದ್ರ ಮೇಲೆ ಹೈಯೆಸ್ಟ್ ಚಾರ್ಜ್ ಐತಿ, ಹೈಯೆಸ್ಟ್ ವ್ಯಾಲೆನ್ಸಿ ಐತಿ. ಸೊ ದಿಸ್ ಹ್ಯಾಸ್ ದ ಗ್ರೇಟೆಸ್ಟ್ ಪವರ್ ಅಮಾಂಗ್ ದೀಸ್ ಫೋರ್ ಟು ಕೋಆಗುಲೇಟ್ ಆರ್ ಟು ಪ್ರೆಸಿಪಿಟೇಟ್ ದಿಸ್ ಸಾಲ್. ಓಕೆ, ಈಗ ಇಲ್ಲೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತ. ಒನ್ ಸೆಕೆಂಡ್. ಈಗ ನೋಡ್ರಿ, ಆರ್ಸೆನಿಕ್ ಸಲ್ಫೈಡ್ ಸಾಲ್ ಇದು ನೆಗೆಟಿವ್ಲಿ, ಆರ್ಸೆನಿಕ್ ಸಲ್ಫೈಡ್ ಸಾಲ್ ನೆಗೆಟಿವ್ಲಿ ಚಾರ್ಜ್. ಸೊ ಈಗ ನೆಗೆಟಿವ್ಲಿ ಚಾರ್ಜ್ಡ್ ಸಾಲನ್ನು ಕೋಆಗುಲೇಟ್ ಮಾಡೋಕ್ಕೆ ಯಾವ ಅಯಾನ್ ಕಡೆ ಫೋಕಸ್ ಮಾಡ್ಬೇಕು ನಾವು? ಕ್ಯಾಟ್ ಅಯಾನು, ಆ್ಯನ್ ಅಯಾನ್? ಅಲ್ಲೇ ವಿಡಿಯೋ ನೋಡೋ ಮುಂದೆ ಆನ್ಸರ್ ಹೇಳ್ರಿ. ಇದು ನೆಗೆಟಿವ್ಲಿ ಚಾರ್ಜ್ ಸಾಲ್, ಸೊ ವಿ ಶುಡ್ ಫೋಕಸ್ ಆನ್ ವಿಚ್ ಅಯಾನ್? ಕ್ಯಾಟ್ ಅಯಾನ್ ಆರ್ ಆ್ಯನ್ ಅಯಾನ್? ಕ್ಯಾಟ್ ಅಯಾನ್, ಬಿಕಾಸ್ ಕ್ಯಾಟ್ ಅಯಾನ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಸಾಲ್, ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡನ್ನು ಕೋಆಗುಲೇಟ್ ಮಾಡೋಕ್ಕೆ ಕ್ಯಾಟ್ ಅಯಾನ್ ಆಫ್ ದ ಎಲೆಕ್ಟ್ರೋಲೈಟ್ ಕಡೆ ಫೋಕಸ್ ಮಾಡಬೇಕು. So cation will be your flocculating ion. So I have given you 3 ions here: Al plus 3, Ba plus 2, Na plus, aluminum plus 3, barium plus 2, sodium plus. ಈ ಮೂರಾಗ ಯಾವ್ದು ಹೈಯೆಸ್ಟ್ ಮೋರ್ ಎಫಿಷಿಯನ್ಸಿ ಅಂದರೆ ಅಕಾರ್ಡಿಂಗ್ ಟು ಹಾರ್ಡಿ-ಸ್ಕಲ್ಸ್ ರೂಲ್ ಯಾವುದು? ಅಲ್ಯೂಮಿನಿಯಂ ಪ್ಲಸ್ 3, ಬಿಕಾಸ್ ಇದ್ರ ಮೇಲೆ ಪ್ಲಸ್ 3 ಚಾರ್ಜ್ ಐತಿ, ಮೇಲೆ ಪ್ಲಸ್ 2 ಚಾರ್ಜ್ ಐತಿ, ಮೇಲೆ ಪ್ಲಸ್ 1 ಚಾರ್ಜ್ ಐತಿ. ಸೊ ದಿಸ್ ಹ್ಯಾಸ್ ಹೈಯೆಸ್ಟ್ ಕೆಪಾಸಿಟಿ ಟು ಕೋಆಗುಲೇಟ್ ನೆಗೆಟಿವ್ಲಿ ಚಾರ್ಜ್. ನೆಗೆಟಿವ್ಲಿ ಚಾರ್ಜ್ ಸಾಲ್ ಇದ್ರೆ ಫ್ಲಾಕ್ಯುಲೇಟಿಂಗ್ ಅಯಾನ್ ವಿಲ್ ಬಿ ಕ್ಯಾಟ್ ಅಯಾನ್. ಪಾಸಿಟಿವ್ಲಿ ಚಾರ್ಜ್ಡ್ ಸಾಲ್ ಇದ್ರೆ ಫ್ಲಾಕ್ಯುಲೇಟಿಂಗ್ ಅಯಾನ್ ವಿಲ್ ಬಿ ಆ್ಯನ್ ಅಯಾನ್. ಬಿಕಾಸ್ ಇದು ಪಾಸಿಟಿವ್ ಇದ್ರೆ ಇವು ನೆಗೆಟಿವ್ ಅಯಾನ್ ಕಡೆ ಫೋಕಸ್ ಮಾಡಬೇಕು. ನಮ್ಮ ಸಾಲ್ ನೆಗೆಟಿವ್ ಇದ್ರೆ ಎಲೆಕ್ಟ್ರೋಲೈಟ್ ಹಾಕಿರ್ತೀವಲ್ಲ ಅದರಾಗಿಂದ ಕ್ಯಾಟ್ ಅಯಾನ್ ಅಥವಾ ಪಾಸಿಟಿವ್ ಅಯಾನ್ ಕಡೆ ಫೋಕಸ್ ಮಾಡಬೇಕು. ದಿಸ್ ಈಸ್ ಹಾರ್ಡಿ-ಸ್ಕಲ್ಸ್ ರೂಲ್. ಓಕೆ, ಹಾರ್ಡಿ-ಸ್ಕಲ್ಸ್ ರೂಲ್. ಓಕೆ, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮಾಡ್ತೀವಿ. ಏನು ಮಾಡ್ತೀವಿ? ಆ ಎಲೆಕ್ಟ್ರೋಲೈಟ್ ಲಕ್ಷ ಕೊಡ್ರಿ. ಈಗ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಸಾಲನ್ನು ಕೋಆಗುಲೇಟ್ ಮಾಡ್ಬೇಕಂದ್ರೆ ನಾವು ಒಂದು ಎಲೆಕ್ಟ್ರೋಲೈಟ್ ಹಾಕ್ತೀವಿ. ಆ ಎಲೆಕ್ಟ್ರೋಲೈಟ್ ಏನು ಹಾಕ್ತೀವಲ್ಲ ಅದ್ರದ್ದು ಆ್ಯನ್ ಅಯಾನ್ ಕಡೆ ಫೋಕಸ್ ಮಾಡಬೇಕು. ಬಿಕಾಸ್ ಆ್ಯನ್ ಅಯಾನ್ ಈಸ್ ಫ್ಲಾಕ್ಯುಲೇಟಿಂಗ್ ಅಯಾನ್, ಬಿಕಾಸ್ ದ ಸಾಲ್ ಈಸ್ ಪಾಸಿಟಿವ್ಲಿ ಚಾರ್ಜ್ ಸಾಲ್, ಪಾಸಿಟಿವ್ ಚಾರ್ಜ್ ಕೊಲೈಡ್. ಇಫ್ ದ ಕೊಲೈಡ್ ಟು ಬಿ ಪ್ರೆಸಿಪಿಟೇಟೆಡ್ is negatively charged sol, so negatively charged collide, then you should focus on cation or positive ion of the electrolyte. In addition of electrolyte ಮಾಡಿದ್ರೆ ಅದರ positive ion ಕಡೆ ಫೋಕಸ್ ಮಾಡಬೇಕು. because positive ion becomes the flocculating ion because sol is negatively charged. ಸೊ ಎದ್ರದ್ದು ಹೈಯೆಸ್ಟ್ ಎಫಿಷಿಯನ್ಸಿ ಇರ್ತೈತಿ? ನಾವು ಯಾವ್ದು ಡಿಸೈಡ್ ಮಾಡ್ಬೇಕು, ಯಾವ್ದು ಹಾಕಬೇಕು? ಒಂದು 3-4 ಎಲೆಕ್ಟ್ರೋಲೈಟ್ ಅದಾವ ನಮ್ಮ ಕಡೆ. ಈಗ ನೆಗೆಟಿವ್ಲಿ ಚಾರ್ಜ್ ಸಾಲ್ ಐತಿ, ಲೈಕ್ ಆರ್ಸೆನಿಕ್ ಸಲ್ಫೈಡ್ ಸಾಲ್. ಸೊ ಐ ವಿಲ್ ಗಿವ್ ಯು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಪ್ಷನ್ಸ್ ಕೊಡತ್ತೀನಿ ನಾನು. 3 ಎಲೆಕ್ಟ್ರೋಲೈಟ್ ಆಪ್ಷನ್ ಕೊಡ್ತೀನಿ. ಯಾವುದನ್ನು ಪ್ರೆಸಿಪಿಟೇಟ್ ಮಾಡಬೇಕು? ಆರ್ಸೆನಿಕ್ ಸಲ್ಫೈಡ್. ಸೊ ನಿಮ್ಮ ಮೂರು ಎಲೆಕ್ಟ್ರೋಲೈಟ್ ಕೊಡ್ತೀನಿ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಬೇಡ, ಅಲ್ಯೂಮಿನಿಯಂ ಕ್ಲೋರೈಡ್, ಬೇರಿಯಂ ಸಲ್ಫೈಡ್, ಸೋಡಿಯಂ ಕ್ಲೋರೈಡ್. ಈ 3 ಎಲೆಕ್ಟ್ರೋಲೈಟ್ ಒಳಗೆ ಈ ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡನ್ನು ಕೋಆಗುಲೇಟ್ ಮಾಡೋಕ್ಕೆ ಯಾವ್ದು ಹಾಕ್ತೀರಿ ಅಂತ ಕೇಳಿದ್ರೆ, ಫಸ್ಟ್ ಇದು ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಇದು ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ ಅಂದ್ರೆ ಐ ಶುಡ್ ಫೋಕಸ್ ಆನ್ ಕ್ಯಾಟ್ ಅಯಾನ್ಸ್ ಬಿಕಾಸ್ ಫ್ಲಾಕ್ಯುಲೇಟಿಂಗ್ ಅಯಾನ್ ಇಸ್ ಕ್ಯಾಟ್ ಅಯಾನ್. ಬಿಕಾಸ್ ಇದು ನೆಗೆಟಿವ್, ಸೊ ವಿ ಶುಡ್ ಫೋಕಸ್ ಆನ್ ಪಾಸಿಟಿವ್ ಅಯಾನ್ಸ್ ಆಫ್ ದಿಸ್ ಎಲೆಕ್ಟ್ರೋಲೈಟ್. ಸೊ Al+3 ಇದ್ರಾಗ Ba+2 ಇದ್ರಾಗ Na+. ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? Al+3 Cl-1. ಇದು Ba+2 SO4-, Ba+2 SO4-2, Na+1 Cl-1. ಸೊ ಈ ಮೂರಾಗ ಯಾವ ಡಿಸೈಡ್ ಮಾಡ್ತೀರಿ ಅಂದರೆ ಆಬ್ವಿಯಸ್ಲಿ ಇದು, ಬಿಕಾಸ್ ಇದ್ರದ್ದು ಪ್ಯಾರಾಸಿಟಮಾಲದ್ದು mg ಜಾಸ್ತಿ ಐತಿ, ಡೋಸೇಜ್ ಜಾಸ್ತಿ ಐತಿ. ಸೊ ಹೈಯರ್ ದ ಚಾರ್ಜ್, higher will be the efficiency according to Hardy-Skulls. Okay.
ಹಾರ್ಡಿಸ್ಕಲ್ಸ್ ರೂಲ್ ಕ್ಲಿಯರ್ ಆಗಿರ್ತದೆ. ಈಗ ಇಲ್ಲೇ ಇನ್ನೊಂದು ಕಾನ್ಸೆಪ್ಟ್, ಇನ್ನೊಂದು ಟಾಪಿಕ್ ಇದೆ ಇಲ್ಲಿ, ನೋನ್ ಆಸ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಆರ್ ಕೋಆಗುಲೇಟಿಂಗ್ ವ್ಯಾಲ್ಯೂ. ಇದೇನು ಹೇಳ್ತೈತಿ ಅಂದ್ರೆ, ಓಕೆ, ಈಗ ನಾನು ಒಂದು ಕೊಲೈಡನ್ನು ಕೋಆಗುಲೇಟ್ ಮಾಡಬೇಕು ಬೈ ವಿಚ್ ಮೆಥಡ್? ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮೆಥಡ್. ಸೊ ಇದ್ರೊಳಗೆ ಫಸ್ಟ್ ಕ್ವಶನ್ ಏನು ಬಂತು, ಯಾವ ಎಲೆಕ್ಟ್ರೋಲೈಟ್ ಹಾಕ್ಬೇಕು? ನಮ್ಮ ಕಡೆ ಒಂದು 3-4 ಆಪ್ಷನ್ ಅದಾವೆ. ಆ 3-4 ಆಪ್ಷನ್ ಒಳಗೆ ಯಾವ್ದು ಡಿಸೈಡ್ ಮಾಡಬೇಕು ಅನ್ನೋದು ಎದ್ರ ಮೇಲೆ ಮಾಡ್ತೀವಿ ನಾವೀಗ? ಹಾರ್ಡಿಸ್ಕಲ್ಸ್ ರೂಲೇ ಮಾಡ್ತೀವಿ. ಓಕೆ, ಈ 4 ಆಪ್ಷನ್ ಕೊಟ್ಟಿದ್ರಿ, 4 ಎಲೆಕ್ಟ್ರೋಲೈಟ್ ಕೊಟ್ಟಿದ್ರಿ, ಇದು. ಸೊ ಇದು ಒಂದು ಡಿಸೈಡ್ ಮಾಡಿದ್ದೆ ನಾನು ಬೇಸ್ಡ್ ಆನ್ ಹಾರ್ಡಿಸ್ಕಲ್ಸ್ ರೂಲ್. ಈಗ ಅದನ್ನು ಎಷ್ಟು ಹಾಕಬೇಕು? ಇಷ್ಟು ಹಾಕಬೇಕು 5 ಗ್ರಾಮ್ ಹಾಕಬೇಕು, 10 ಗ್ರಾಮ್ ಹಾಕಬೇಕು, 20 ಗ್ರಾಮು, 30 ಗ್ರಾಮು ಅಂತ ಹೇಳೋದು, ಅಥವಾ ಎಷ್ಟು ಹಾಕ್ತೀರಿ ಅನ್ನೋದ್ರ ಬಗ್ಗೆ ಮಾತಾಡೋ ಕನ್ಸೆಪ್ಟ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ. ಅದನ್ನು ಓದ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಕೋಆಗುಲೇಷನ್ ವ್ಯಾಲ್ಯೂ ಆರ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ. ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ electrolyte required in millimoles per liter of colloid to cause coagulation in 2 hours is called coagulation value of the electrolyte. ಈಗ ಎಲೆಕ್ಟ್ರೋಲೈಟ್ ಡಿಸೈಡ್ ಮಾಡಿರಿ, ಅದನ್ನು ಎಷ್ಟು ಹಾಕ್ತೀರಿ ಅದನ್ನು ಅನ್ನೋದು ಕೋಆಗುಲೇಷನ್ ವ್ಯಾಲ್ಯೂ. ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಅನ್ ಎಲೆಕ್ಟ್ರೋಲೈಟ್, ಡಿಸೈಡೆಡ್ ಅಂತೇನು ಬರಿಬೇಡಿ, ನೀವು ಇಷ್ಟ ಬರೀಬೇಕು. ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಅನ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್. ಮಿಲಿಮೋಲ್ಸ್ ಪರ್ ಲೀಟರ್ ಯಾಕಪ್ಪ ಅಂದರೆ ಒಂದೇನೋ ಯೂನಿಟ್ ಬೇಕಲ್ಲ, kg, ಮಿಲಿಗ್ರಾಮ್, ಹಂಗೆ ಮಿಲಿಮೋಲ್ಸ್ ಪರ್ ಲೀಟರ್ ಯಾವ ಎಲೆಕ್ಟ್ರೋಲೈಟನ್ನು ಹಾಕಬೇಕಲ್ಲ ಅದು ಆಫ್ ಕೊಲೈಡ್ ಟು ಕಾಸ್ ಕೋಆಗುಲೇಷನ್ ಇನ್ 2 hours. ಇನ್ 2 hours ಯಾಕೆ? ಓಕೆ, ನಾವಿಲ್ಲೇ ಕೋಆಗುಲೇಷನ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀವಿ. ಅಲ್ಲಿ 2 hours ಎದಕ್ಕೆ ಅಂತ ಕ್ವಶನ್ ಬರತ್ತೆ. ಈಗ ಹಿಂಗೆ ಅನ್ಕೊಡಿ, 100 ಮೀಟರ್ ರೇಸು ಉಸೇನ್ ಬೋಲ್ಟ್ 100 ಮೀಟರ್ ಅವನು ಓಡ್ತಾನೆ, 100 ಮೀಟರ್ ನಾನು ಓಡ್ತೀನಿ. ಬಟ್ ಅವ 9 ಸೆಕೆಂಡ್ಸ್ನಾಗ ಓಡ್ತಾನೆ. ಐ ಮೈಟ್ ರಿಕ್ವೈರ್ 9 minutes. ಸೊ 100 ಮೀಟರ್ ಓಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, 100 ಮೀಟರ್ ಎಷ್ಟು ಟೈಮ್ನಾಗ ಓಡಿದ್ರು ಅನ್ನೋದು ಇಂಪಾರ್ಟೆಂಟ್. ನಾವು 9 ಸೆಕೆಂಡ್ಸ್ನಾಗ ಮುಗಿಸ್ತಾನೆ, ಹಿಂಗೆ ನಾನು 9 minutes ತೊಗೊತೀನಿ. ಸೊ ಟೈಮ್ ಮ್ಯಾಟ್ರ್ ಆಗುತ್ತಿಲ್ಲ. ಸೊ ಕೋಆಗುಲೇಟ್ ಎಲ್ಲ ಎಲೆಕ್ಟ್ರೋಲೈಟು ಮಾಡ್ಬೋದು ಕೋಆಗುಲೇಟ್, ಬಟ್ ಅವು ಎಷ್ಟು ಟೈಮ್ನಾಗ ಮುಗಿಸ್ತಾವು ಅನ್ನೋದ್ರ ಮೇಲೆ ಅದರ ಎಫಿಷಿಯನ್ಸಿ ಡಿಪೆಂಡ್ ಆಗುತ್ತಿಲ್ಲ. ಸೊ ಅನ್ನೋದ್ರ ಮೇಲೆ ಅವು ಎಷ್ಟು ಹಾಕಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿಲ್ಲ, ಅದಕ್ಕೆ ಕೋಆಗುಲೇಷನ್ ವ್ಯಾಲ್ಯೂ ಅಥವಾ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಈಸ್ ವಾಟ್ ಈಸ್ ಮೊದಲ ಡೆಫಿನೇಷನ್. ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಅನ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ಆಫ್ ಕೊಲೈಡ್ ಟು ಕಾಸ್ ಕೋಆಗುಲೇಷನ್ ಇನ್ 2 hours ಈಸ್ ಕಾಲ್ಡ್ ಕೋಆಗುಲೇಷನ್ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರೋಲೈಟ್. 2 hours ಯಾಕಪ್ಪ? ಒಂದು ಕೊಲೈಡ್ ಐತಿ, ಅದಕ್ಕೆ ಒಂದು ಚಾರ್ಜ್ ಐತಿ, ಅದಕ್ಕೆ ನಾವು ಎಲೆಕ್ಟ್ರೋಲೈಟ್ ಹೊರಗಿಂದ ಹಾಕಿ ಇದನ್ನು ಕೋಆಗುಲೇಟ್ ಮಾಡಕತ್ತೀನಿ. ಸೊ ಇದು ಎಷ್ಟು ಹಾಕಬೇಕು ಅಂತ ನನಗೆ ಗೊತ್ತಾಗಬೇಕು. ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಇದ್ರನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ಸೊ ಅದಕ್ಕೊಂದು ಡೆಫಿನೇಷನ್ ಐತಿ, 2 ತಾಸಿನಾಗ ಕೋಆಗುಲೇಟ್ ಮಾಡೋಕ್ಕೆ ಎಷ್ಟು ಬೇಕು ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ಈಸ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಆಫ್ ದಿಸ್ ಎಲೆಕ್ಟ್ರೋಲೈಟ್, ಡಿಸೈಡೆಡ್ ಎಲೆಕ್ಟ್ರೋಲೈಟ್. ಇದನ್ನ ಹೆಂಗೆ ಡಿಸೈಡ್ ಮಾಡಿದ್ವಿ? ಹಾರ್ಡಿಸ್ಕಲ್ಸ್ ರೂಲ್ ಡಿಸೈಡ್ ಮಾಡಿದ್ವಿ. ಓಕೆ, ಇದು 2 ತಾಸು ಯಾಕೆ? ನಾನು 4 ತಾಸು ಅಂತೀನಿ. 4 ತಾಸು ವೇಟ್ ಮಾಡಿ ಆಮೇಲೆ ಓಕೆ ಇಷ್ಟು ಬೇಕಾತಂತ ಹೇಳ್ತೀನಿ ಕೋಆಗುಲೇಟ್ ಮಾಡೋಕ್ಕೆ, ಅಥವಾ 6 ತಾಸು ವೇಟ್ ಮಾಡ್ತೀನಿ. ಈಗ ಒಬ್ಬೊಬ್ಬರು 4 ತಾಸು, 6 ತಾಸು, 8 ತಾಸು ಅನ್ನೋಕೆ ನಾವು ಎಲ್ಲರಿಗೂ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಿಕ್ಸ್ ಮಾಡ್ಬಿಡೋನು. ಇಷ್ಟು ಟೈಮ್ನಾಗ ಇಷ್ಟು ಟೈಮ್ನಾಗ ಈ ಕೊಲೈಡನ್ನು ಕೋಆಗುಲೇಟ್ ಮಾಡೋಕ್ಕೆ ಈ ಎಲೆಕ್ಟ್ರೋಲೈಟ್ ಇಷ್ಟು ಬೇಕು. ಇಷ್ಟು ಟೈಮ್ನಾಗ ಈ ಕೊಲೈಡನ್ನು ಅಥವಾ ಈ ಸಾಲನ್ನು ಕೋಆಗುಲೇಟ್ ಮಾಡೋಕ್ಕೆ ಈ ಎಲೆಕ್ಟ್ರೋಲೈಟ್ ಇಷ್ಟು ಬೇಕು. ದಿಸ್ ಈಸ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಆರ್ ಕೋಆಗುಲೇಷನ್ ವ್ಯಾಲ್ಯೂ. 2 ತಾಸು ಯಾಕೆ ಫಿಕ್ಸ್ ಮಾಡಿದ್ರಿ? ಒಂದು ಇನ್ಫಾರ್ಮೇಟಿ ಇರಲಿ ಅಂತ. ಒಬ್ಬರು ಇಷ್ಟು ಬೇಡ, ಇನ್ಫಾರ್ಮೇಟಿ ಇರಲಿ. ಸೊ 2 hours. ಸೊ ಟೈಮ್ ಯಾಕೆ ಬೇಕಂದ್ರೆ ಆಗಲೇ ಹೇಳಿದೆ, ಎಲ್ಲ ಎಲೆಕ್ಟ್ರೋಲೈಟು ಕೋಆಗುಲೇಟ್ ಮಾಡ್ತಾವೆ, ಬಟ್ ಅವು ಒಂದು ವಾರ ತೊಗೊಂಡು ಕೋಆಗುಲೇಟ್ ಮಾಡಿದ್ರೆ ಏನು ಮಾಡ್ದಂಗೆ ಅದು. ಸೊ 2 ತಾಸಿನಾಗ ಮಿಲಿಮೋಲ್ಸ್ ಪರ್ ಲೀಟರ್ ಒಳಗೆ ಎಷ್ಟು ಬೇಕು, ಇಷ್ಟು ಕೊಲೈಡನ್ನು ಕೋಆಗುಲೇಟ್ ಮಾಡೋಕ್ಕೆ 2 ತಾಸು ಟೈಮ್ನಾಗ ಎಷ್ಟು ಬೇಕು ಅನ್ನೋದು ಫ್ಲೋಕ್ಯುಲೇಷನ್ ವ್ಯಾಲ್ಯೂ. ಇನ್ನೊಂದು ಡೆಫಿನೇಷನ್ ಓದ್ಬಿಡೋಣ. ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಅನ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ in millimoles per liter of colloid to cause coagulation in 2 hours is called the coagulation value of the electrolyte. Okay, Hardy-Sculls rule ಆಯ್ತು, coagulation value ಆಯ್ತು. ಈ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ನಾಗ ಮತ್ತೆ ಏನಾರ ಹೇಳೋದೈತೆ ನಾ ಇಲ್ಲಿ ಚೆಕ್.
ಡಿಫೈನ್ಡ್ ಆಸ್ ಮಿನಿಮಮ್. ಓಕೆ, ನನಗೇನು ಅನಿಸುತ್ತಾ, ಇಲ್ಲೇ ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ಆಫ್ ಕೊಲೈಡ್ ಅಂತ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಬಿಕಾಸ್ ಕೊಲೈಡ್ದು ಎಲೆಕ್ಟ್ರೋಲೈಟ್ ಅಲ್ಲ, ಅದು ಹೊರಗಿಂದ ಹಾಕತ್ತೀವಿ ನಾವು. ಎಲೆಕ್ಟ್ರೋಲೈಟ್ ಹೊರಗಿಂದ ಎಷ್ಟು ಹಾಕತ್ತೀವಿ ಅನ್ನೋದು ಕೋಆಗುಲೇಷನ್ ವ್ಯಾಲ್ಯೂ. ಸೊ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ಟು ಕಾಸ್ ಕೋಆಗುಲೇಷನ್ ಇನ್ 2 hours ಇಸ್ ಕಾಲ್ಡ್ ಕೋಆಗುಲೇಷನ್ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರೋಲೈಟ್. ಆಫ್ ಕೊಲೈಡ್ ಅಂತ ಬರೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಇಲ್ಲೇ ಇದನ್ನ ಹಿಂಗೆ ಹಿಡ್ದೀನಿ. ಫ್ಲೋಕ್ಯುಲೇಟಿಂಗ್ ವ್ಯಾಲ್ಯೂ ಅಥವಾ ಕೋಆಗುಲೇಟಿಂಗ್ ವ್ಯಾಲ್ಯೂ ಇನ್ನೊಂದು ಡೆಫಿನೇಷನ್ ಐತಿ. ಸ್ವಲ್ಪ ನೀವು ಇಲ್ಲಿ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊರಿ, ಅದು ಬರ್ಕೋರಿ. ಇಲ್ಲಿ ಆಫ್ ಕೊಲೈಡ್ ಅಂತಿಲ್ಲ. ಕೋಆಗುಲೇಟಿಂಗ್ ವ್ಯಾಲ್ಯೂ ಆರ್ ಫ್ಲೋಕ್ಯುಲೇಟಿಂಗ್ ವ್ಯಾಲ್ಯೂ ಆಫ್ ಎನ್ ಎಲೆಕ್ಟ್ರೋಲೈಟ್ ಈಸ್ ಡಿಫೈನ್ಡ್ ಆಸ್ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ರಿಕ್ವೈರ್ಡ್ ಟು ಕಾಸ್ ಪ್ರೆಸಿಪಿಟೇಷನ್ ಆಫ್ ಸಾಲ್ ಆರ್ ಕೊಲೈಡ್ ಇನ್ 2 hours. ಇದು ಬೆಟರ್ ಡೆಫಿನೇಷನ್ ಅನಿಸುತ್ತೆ ನಾನು. ಬೋತ್ ಆರ್ ರೈಟ್, ಬಟ್ ಐ ಪ್ರಿಫರ್ ದಿಸ್. ಸೊ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊರಿ. ಓಕೆ, ಇಲ್ಲೊಂದು ಟೇಬಲ್ ಐತೆ. ಟು ಕೋಆಗುಲೇಟ್ ಅರ್ಸನಿಕ್ ಸಲ್ಫೈಡ್ ಸಾಲ್ ಅಂದ್ರೆ ಅದ್ರ ಚಾರ್ಜ್ ಏನೋ ನೆಗೆಟಿವ್ ಸಾಲ್. ಇದು ನೆಗೆಟಿವ್ ಸಾಲು ಅಂದ್ರೆ ಫ್ಲೋಕ್ಯುಲೇಟಿಂಗ್ ಅಯಾನ್ ಯಾವ್ದು ಇರ್ತೈತಿ? ಫ್ಲೋಕ್ಯುಲೇಟಿಂಗ್ ಅಯಾನ್ ಅಥವಾ ಕೋಆಗುಲೇಟಿಂಗ್ ಅಯಾನ್ ಯಾವ್ದು ಇರ್ತೈತಿ? ಕ್ಯಾಟ್ ಅಯಾನ್ ಇರ್ತೈತಿ. ದ ಅಯಾನ್ ವಿಚ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಈಸ್ ಕ್ಯಾಟ್ ಅಯಾನ್. ಅರ್ಸನಿಕ್ ಸಲ್ಫೈಡ್ ಸಾಲ್ ನೆಗೆಟಿವ್ಲಿ ಚಾರ್ಜ್ ಸಾಲ್. ಸೊ ಅದನ್ನು ಕೋಆಗುಲೇಟ್ ಮಾಡೋಕ್ಕೆ ನಾವು ಎಲೆಕ್ಟ್ರೋಲೈಟ್ ಹಾಕ್ತೀವಿ. ಎಲೆಕ್ಟ್ರೋಲೈಟ್ ಏನು ಹಾಕ್ತೀವಿ ಅದ್ರಾಗಿಂದ ಯಾವ ಅಯಾನ್ ಕಡೆ ಫೋಕಸ್ ಮಾಡಬೇಕು? ಕ್ಯಾಟ್ ಅಯಾನ್, ಬಿಕಾಸ್ ಅದು ನೆಗೆಟಿವ್ಲಿ ಚಾರ್ಜ್ಡ್. ಸೊ ವಿ ಶುಡ್ ಫೋಕಸ್ ಆನ್ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ವಿಚ್ ಇಸ್ ಕ್ಯಾಟ್ ಅಯಾನ್. ಓಕೆ, ಸೊ ಇದನ್ನು ಕೋಆಗುಲೇಟ್ ಮಾಡೋಕ್ಕೆ ಇವು ಮೂರು ಹಾಕಿದ್ವಿ ಅನ್ಕೋರಿ. ಸೊ ಇದ್ರಾಗಿನ ಆ್ಯಕ್ಟಿವ್ ಅಯಾನ್ ಅಥವಾ ಕೋಆಗುಲೇಟಿಂಗ್ ಅಯಾನ್ ಆರ್ ಫ್ಲೋಕ್ಯುಲೇಟಿಂಗ್ ಅಯಾನ್, ಆ್ಯಕ್ಟಿವ್ ಅಯಾನು ಅಂತಾರೆ ಅದಕ್ಕೆ. NaCl Cl ಮೈನಸ್ ಅಲ್ಲ, Na+, ಇದ್ರಾಗಿಂದ Ba+2, ಇದ್ರಾಗಿಂದ Al+3. ಅಕಾರ್ಡಿಂಗ್ ಟು ಹಾರ್ಡಿಸ್ಕಲ್ಸ್ ರೂಲ್ ಇವು ಮೂರು ಯಾವ್ದು ಮೋಸ್ಟ್ ಎಫಿಷಿಯೆಂಟು ಅಂತ ಕೇಳಿದರೆ ಇದು, ಬಿಕಾಸ್ ಹೈಯೆಸ್ಟ್ ಪವರ್ ಐತಿ. ಆಗಲೇ ಡಿಸ್ಕಸ್ ಮಾಡಿದ್ವಿ. ಈಗ ನೋಡಿರಿ, ಇದು ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಬರ್ದೀನಿ 3. ಇದು ಲೀಸ್ಟ್ ಐತಿ, ಇವು ಜಾಸ್ತಿ ಅದಾವೆ ಸ್ವಲ್ಪ. ಆಬ್ವಿಯಸ್ಲಿ ಬಿಕಾಸ್ ಇದು ಮೋಸ್ಟ್ ಎಫಿಷಿಯೆಂಟ್ ಅಂದ್ರೆ ಕಡಿಮೆ ಹಾಕ್ತೀವಿ. ಇದು ಲೀಸ್ಟ್ ಎಫಿಷಿಯೆಂಟ್ ಅಂದ್ರೆ ಜಾಸ್ತಿ ಹಾಕ್ತೀವಿ. ಮೋಸ್ಟ್ ಎಫಿಷಿಯೆಂಟ್ ಇದ್ದಿದ್ದು ಸ್ವಲ್ಪ ಸಾಕು, ಲೀಸ್ಟ್ ಎಫಿಷಿಯೆಂಟ್ ಇದ್ದಿದ್ದು ಭಾಳ ಹಾಕಬೇಕು. ಇದು ಹಿಂಗೆ. ಈಗ ನೀವು ಚಹಾ ಮಾಡತ್ತೀರ ಅನ್ಕೋ, 2 ಚಹಾ ಪುಡಿ ಅದಾವೆ. ಒಂದು ಫುಲ್ ಸ್ಟ್ರಾಂಗ್ ಐತಿ, ಒಂದು ಮೈಲ್ಡ್ ಐತಿ. ಸ್ಟ್ರಾಂಗ್ ಇದು ಚಹಾ ಪುಡಿ 1 ಚಮಚ ಹಾಕಿದ್ರೆ ಸಾಕು. ಮೈಲ್ಡ್ ಇದು ಚಹಾ ಪುಡಿ 2 ಚಮಚ ಹಾಕ್ಬೇಕು. ಸ್ಟ್ರಾಂಗ್ ಇದ್ದಿದ್ದು ಸ್ವಲ್ಪ ಹಾಕ್ಬೇಕು, ಮೈಲ್ಡ್ ಇದ್ದಿದ್ದು ಜಾಸ್ತಿ ಹಾಕ್ಬೇಕು. ಮೋಸ್ಟ್ ಎಫಿಷಿಯೆಂಟ್ ಇದ್ದಿದ್ದು ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಕ್ವಾಂಟಿಟಿ ಬೇಕು. ಲೀಸ್ಟ್ ಎಫಿಷಿಯೆಂಟ್ ಇದ್ದು ಜಾಸ್ತಿ ಕ್ವಾಂಟಿಟಿ ಬೇಕು. ಈಗಾಗಲೇ ಹೇಳಿದ್ನಲ್ಲ, ಪ್ಯಾರಾಸಿಟಮಾಲ್ 500 mg 3 ದಿವಸದಾಗ ಕೆಲಸ ಮುಗಿಸ್ಬಿಡ್ತೈತಿ. 250 mg 1 ವಾರ ಬೇಕು. ಸೊ ಚಹಾ ಪುಡಿ ಎಕ್ಸಾಂಪಲ್, ವಿಲ್ ಸ್ಟಿಕ್ ಟು ಚಹಾ ಪುಡಿ ಎಕ್ಸಾಂಪಲ್. ಚಹಾ ಮಾಡೋಕ್ಕತ್ತಾಗ ಸ್ಟ್ರಾಂಗ್ ಚಹಾ ಪುಡಿ ಇತ್ತಂದ್ರೆ 1 ಚಮಚ ಹಾಕು. ಸ್ಟ್ರಾಂಗ್ ಚಹಾ ಪುಡಿ 1 ಚಮಚ ಈಸ್ ಇನಫ್. ಬಟ್ ಅಷ್ಟ ಚಹಾ ಮಾಡೋಕ್ಕೆ ಮೈಲ್ಡ್ ಚಹಾ ಪುಡಿ, ಅದು ನಾಟ್ ಸೋ ಸ್ಟ್ರಾಂಗ್ ಚಹಾ ಪುಡಿ 2 ಚಮಚ ಹಾಕ್ಬೇಕು. ಅದ ಒಂದು ನಾವು ಕಂಪ್ಯಾರಿಸನ್ ಮಾಡಿ ಇದನ್ನ ಅರ್ಥ ಮಾಡ್ಕೊಡು. ಅಕಾರ್ಡಿಂಗ್ ಟು ಹಾರ್ಡಿಸ್ಕಲ್ಸ್ ರೂಲ್ ದಿಸ್ ಇಸ್ ದ ಮೋಸ್ಟ್ ಎಫಿಷಿಯೆಂಟ್ ಫ್ಲೋಕ್ಯುಲೇಟಿಂಗ್ ಅಯಾನ್ ಬಿಕಾಸ್ ಹೈಯೆಸ್ಟ್ ಪವರ್ ಇದೆ. ಸೊ ಇದಕ್ಕೆ ಇದು ಲೀಸ್ಟ್ ಬೇಕು. ಮೋಸ್ಟ್ ಎಫಿಷಿಯೆಂಟ್ ಇದ್ದಿದ್ದು ಲೀಸ್ಟ್. ಫುಲ್ ಸ್ಟ್ರಾಂಗ್ ಚಹಾ ಪುಡಿ ಸ್ವಲ್ಪ ಹಾಕ್ತೀವಿ, ಇದು ಮೈಲ್ಡ್ ಚಹಾ ಪುಡಿ ಭಾಳ ಹಾಕ್ತೀವಿ. ಇದು ನೋಡಿರಿ, Ba+2 ಇದಕ್ಕಿಂತ ವೀಕ್ ಐತಿ. ಹಾರ್ಡಿಸ್ಕಲ್ಸ್ ರೂಲ್ ಪ್ರಕಾರ ಇದಕ್ಕಿಂತ ವೀಕ್, ಇದಕ್ಕಿಂತ ಸ್ಟ್ರಾಂಗ್. ಸೊ ಇದು ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಐತಿ. ಸೊ ಇದನ್ನು ಪಾಸ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೊಗೊರಿ. ಓಕೆ, ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿರಿ. ಸ್ಮಾಲರ್ ದ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಹೈಯರ್ ಇಸ್ ಇಟ್ಸ್ ಕೋಆಗುಲೇಟಿಂಗ್ ಪವರ್. ಆಬ್ವಿಯಸ್ಲಿ ಸ್ಮಾಲರ್ ದ ಫ್ಲೋಕ್ಯುಲೇಷನ್ ವ್ಯಾಲ್ಯೂ, ಇದರೊಳಗೆ ಲೀಸ್ಟ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಯಾವುದು? ಇದು ಕೋಆಗುಲೇಷನ್ ವ್ಯಾಲ್ಯೂ ಆರ್ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಲೀಸ್ಟ್ ಇರೋದು ಇದ್ರದ್ದು. ಸೊ ಇದು ಸ್ಟ್ರಾಂಗೆಸ್ಟ್. ಅದು ಹೇಳಿದ್ನಲ್ಲ, ಮೋಸ್ಟ್ ಎಫಿಷಿಯೆಂಟ್ ಬಿಕಾಸ್ ಹಾರ್ಡಿಸ್ಕಲ್ಸ್ ರೂಲ್ ಹೇಳುತ್ತೆ. ಸೊ ಸ್ಮಾಲರ್ ದ ಫ್ಲೋಕ್ಯುಲೇಷನ್ ವ್ಯಾಲ್ಯೂ higher is its coagulating power according to Hardy-Sculls rule. Okay, I hope this is clear. What else we discussed here? Okay, illond example is ferric hydroxide cell positively charged sol. So we should focus on anion because flocculating ion will be negatively charged ion, anion. ಇವು 3 ಎಲೆಕ್ಟ್ರೋಲೈಟ್ ಅದಾವು. ಅದ್ರಾಗಿದ್ದು ನಮ್ಮ ಫ್ಲೋಕ್ಯುಲೇಟಿಂಗ್ ಅಯಾನ್ಸ್ ಇದು. ಸೊ ಸ್ಟ್ರಾಂಗೆಸ್ಟ್ ಯಾವ್ದು ಇರ್ತೈತೆ? ಆಬ್ವಿಯಸ್ಲಿ ಇದು. ಅದು ಲೀಸ್ಟ್ ಯಾವ್ದು ಬೇಕು? ಇದು. ಸ್ಟ್ರಾಂಗ್
ಸ್ಟ್ರಾಂಗೆಸ್ಟ್ ಸೊ ಲೀಸ್ಟ್ ಕ್ವಾಂಟಿಟಿ ಬೇಕು, ವೀಕೆಸ್ಟ್ ಸೊ ಹೈಯೆಸ್ಟ್ ಕ್ವಾಂಟಿಟಿ ಬೇಕು. ಇದ್ರ ಯೂನಿಟ್ ಬರದೇ ಇಲ್ಲಲ್ಲ, ಮಿಲಿಮೋಲ್ ಪರ್ ಲೀಟರ್ ಅಂತ ಆಗಲೇ ಹೇಳಿವಲ್ಲ. ಓಕೆ, ಇದನ್ನು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೋರಿ. ಓಕೆ, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಬಗ್ಗೆ ಇಷ್ಟೆಲ್ಲ ಡಿಸ್ಕಸ್ ಮಾಡೋದಿತ್ತು. ಡಿಸ್ಕಷನ್ ನಾನು ಮುಗಿಸಿದೆ. ನೆಕ್ಸ್ಟ್ ವೀಡಿಯೋದಾಗ ನೆಕ್ಸ್ಟ್ ಕನ್ಸೆಪ್ಟ್ ಕಂಟಿನ್ಯೂ ಮಾಡೋಣ. ಐ ಹೋಪ್ ಯು ಅಂಡರ್ಸ್ಟುಡ್.